ತುಮಕೂರಿನಲ್ಲಿ ಚಿರತೆ ಸುಟ್ಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಲ್ಪತರು ನಾಡಿನಲ್ಲಿ ಆಕ್ಟಿವ್ ಆಗಿದೆಯಾ ಬೇಟೆಗಾರರ ಗ್ಯಾಂಗ್? ತುಮಕೂರಿನಲ್ಲಿ ಚಿರತೆ ಸುಟ್ಟ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಇದೇ ಪ್ರಕರಣ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವ ಸುಳಿವುಗಳು ಅಧಿಕಾರಿಗಳಲ್ಲಿ ಹೊಸ ಅನುಮಾನ ಮೂಡಿಸಿದೆ. ಚಿರತೆ ಸುಟ್ಟ ಸ್ಥಳದಲ್ಲಿ ಪತ್ತೆಯಾಗಿರುವ ಮೂಳೆಗಳು ಕೇವಲ ಚಿರತೆಯದ್ದೇನಾ ಅಥವಾ ಪ್ರಾಣಿಗಳದ್ದು ಇದೆಯಾ ಎಂಬ ಪ್ರಶ್ನೆ ಇದೀಗ ತನಿಖೆಯ ಕೇಂದ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಘಟನಾ ಸ್ಥಳದಿಂದ ಸಂಗ್ರಹಿಸಿರುವ ಮೂಳೆ ಹಾಗೂ ಮಾಂಸದ ಮಾದರಿಗಳನ್ನು ಹೈದರಾಬಾದ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಪ್ರಕರಣ ಸಂಬಂಧ ಗೌರಗೊಂಡನಹಳ್ಳಿಯ ನಾರಾಯಣಪ್ಪ, ರಾಮಚಂದ್ರಯ್ಯ ಮತ್ತು ಶಿವಕುಮಾರ್ ಎಂಬ ಮೂವರನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಗಳ ವಿಚಾರಣೆ ವೇಳೆ ಹಲವು ಮಹತ್ವದ ಮಾಹಿತಿಗಳು ಹೊರಬರುತ್ತಿರುವ ಸಾಧ್ಯತೆ ಇದೆ. ಬೇಟೆಯ ಉದ್ದೇಶದಿಂದ ಉರುಳು ಹಾಕಲಾಗಿತ್ತ ಅಥವಾ ಚಿರತೆ ಆ ಉರುಳಿಗೆ ಸಿಲುಕಿತ್ತ ಅಥವಾ ಇದರ ಹಿಂದೆ ಮತ್ತೊಂದು ದೊಡ್ಡ ಬೇಟೆಯ ಜಾಲ ಕಾರ್ಯನಿರ್ವಹಿಸುತ್ತಿದೆಯಾ ಅನ್ನೋ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣದ ಗಂಭೀರತೆಯನ್ನು ಅರಿತ ಅರಣ್ಯ ಇಲಾಖೆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ತಜ್ಞರು, ಭದ್ರಾ ಹುಲಿ ಅಭಯಾರಣ್ಯದ ಶ್ವಾನದಳ ಹಾಗೂ ಬೆಂಗಳೂರಿನ ಎಫ್ಎಸ್ಎಲ್ ತಜ್ಞರ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಾಸನ ಹಾಗೂ ತುಮಕೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಾಕ್ಷ್ಯ ಸಂಗ್ರಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರತಿಯೊಂದು ಹೆಜ್ಜೆಯೂ ಈಗ ಪ್ರಕರಣದ ಅಸಲಿ ತನಿಖೆಯತ್ತ ಸಾಗುತ್ತಿದೆ. ಸೊ ನೆಕ್ಸ್ಟು ಈ ಕಟ್ಟ ಜಡ್ಜಿಗೆಲ್ಲ ಒಪ್ಪಿಸಿ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು, ಯಾಕಂದರೆ ಹೆಚ್ಚಿನ ತನಿಖೆ ಆಗೋದಿದೆಯಲ್ವಾ, ಇದು ಪ್ರಾಣಿ ಇನ್ನೂ ಯಾವುದಂತ ಗೊತ್ತಿಲ್ಲ, ಅದಕ್ಕಂತೇಳಿ ನಮ್ಮ ಹೈಯರ್ ಆಫೀಸರ್ ಮಾರ್ಗದರ್ಶನದಂತೆ ನಾವು ಶ್ವಾನದಳ ಕರೆಸಿದ್ವಿ. ನಿನ್ನೆ ಭದ್ರಾ ಟೈಗರ್ ರಿಸರ್ವಿಂದ ಶ್ವಾನದಳ ಕರೆಸಿದ್ವಿ. ಮತ್ತು ಇದು ಬನ್ನೇರುಘಟ್ಟ ಪಶು ಇಲಾಖೆಯಿಂದನೂ ಬಂದಿದ್ದರು. ಅವರು ಶಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ಯಾರ. ಇವಾಗ ಒಂದಿಷ್ಟು ಶಾಂಪಲ್ಸ್ ಕಲೆಕ್ಟ್ ಮಾಡ್ಕೊಟ್ಟಾರೆ. ಇವಾಗ ರಜೆ ಅನ್ನೋದಕ್ಕೆ ಅದು CCMB ಚೆನ್ನೈಗೂ ಹೈದರಾಬಾದ್ಗೂ ನಮ್ಮ ಸಾಹೇಬ್ರು ಹೆಂಗೆ ಹೇಳ್ತಾರೆ ಅದ್ರ ಬೇಸ್ಬೇಕು ನಾವು ಅದನ್ನು ಕಳಿಸ್ಕೊಡ್ತೀವಿ. ಇನ್ನೊಂದು ಅದೇ ಇವಾಗ ತಾವೆಲ್ಲ ಫೋನ್ ಮಾಡ್ತಾಯಿದ್ರಿ ನಮ್ಮನ್ನು ಮೀಟ್ ಮಾಡ್ಬೇಕಂತೇಳಿ, ನಾನು ಹಾಸನಿಂದ ಒಂದು ಪಶು ಇಲಾಖೆಯಿಂದ ಒಂದು ಟೀಮ್ ಬಂದಿತ್ತು. ಅವ್ರನ್ನ ಕರ್ಕೊಂಡು ನಾವು ಇದಕ್ಕೆ ಹೋಗಿದ್ವಿ, ಅಲ್ಲಿ ಅದೇ ಸ್ಪಾಟಿಗೆ ಹೋಗಿದ್ವಿ. ಒಳ್ಳೆ ಅವರೆಲ್ಲ ಇವಾಗ ಅದು ಏನು ನಾವು ಕಲೆಕ್ಟ್ ಮಾಡಿದ್ವಲ್ಲ ಅದರದ್ದು ಬಾಡಿ ಕಳೆಬರ, ಸುಟ್ಟು ಕರಕಲಾಗದ ಕಳೆಬರ, ಅದನ್ನ ಅವ್ರು ಹೆಚ್ಚಿನ ಪರೀಕ್ಷೆಗೆ ಅದನ್ನ ಕಲೆಕ್ಟ್ ಅವ್ರು ತೊಗೊಂಡು ಹೋಗಿದ್ದಾರೆ. ಅದರದ್ದು ರಿಪೋರ್ಟ್ ಬರುತ್ತೆ. ಅದು ರಿಪೋರ್ಟ್ ಬಂದಮ್ಯಾಗ ಪ್ಲಸ್ ಇಲ್ಲಿ ನಾವು ತನಿಖೆ ಇವ್ರು 3 ಜನನ ಇವಾಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟೇವೆ. ಆ 3 ಜನದ್ದು ಇನ್ನೂ ಎನ್ಕ್ವೈರಿ ಆಗ್ತೈತಿ. ಅದಾದಮೇಲೆ ಮುಂದಿನ ಏನಂತೇಳಿ ಗೊತ್ತಾಗ್ತೈತಿ. ಅರಣ್ಯ ಇಲಾಖೆಯ ಪ್ರಕಾರ ಘಟನಾ ಸ್ಥಳದಲ್ಲಿ ಪತ್ತೆಯಾದ ಮಾಂಸ ಹಾಗೂ ಮೂಳೆಗಳ ಮಾದರಿಗಳ ವೈಜ್ಞಾನಿಕ ಪರೀಕ್ಷೆ ನಡೆಯಲಿದೆ. ವರದಿ ಕೈ ಸೇರುವವರೆಗೆ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ ಅಧಿಕಾರಿಗಳು. ಆದರೆ ಸ್ಥಳದಲ್ಲಿ ಪತ್ತೆಯಾಗಿರುವ ಸಾಕ್ಷ್ಯಗಳು ಪ್ರಕರಣವನ್ನು ಮತ್ತಷ್ಟು ಕುತೂಹಲಕಾರಿಯನ್ನಾಗಿ ಮಾಡಿವೆ. ಚಿರತೆ ಇವಾಗ ಅವ್ರು ಹೇಳಿ ಸ್ಟೇಟ್ಮೆಂಟ್ ಮೇಲೆ ಚಿರತೆ ಅನ್ನೋದು ಗೊತ್ತು. ಇವಾಗ ಅದೇ ಅದನ್ನ ಪರೀಕ್ಷೆ ಮಾಡೋಕೆ ವಿಧಿವಿಜ್ಞಾನಕ್ಕೆ ಹೋಯ್ತಿದ್ದಾರೆ. ಬೇರೆ ಮೂಳೆಗಳು ಕೂಡ ನಮಗೆ ಮೆಸೇಜ್ ಬಂದಿದ್ದು ಅದೇ ಹೇಳಿದ್ನಲ್ಲ, ನಾನು ಅಲ್ಲಿ ಸ್ಪಾಟಿಗೆ ಹೋದಾಗ 1:30 ಈ ಥರ ಆಗಿತ್ತು ಮಧ್ಯಾಹ್ನ. ಸೊ ಅದು ನಮ್ಗೆ ಗೊತ್ತು. ಆದರೆ ಅದು ಎಷ್ಟು ದಿನದಿಂದ ಆಗಿತ್ತು, ಯಾಕಂದರೆ ನಮ್ಮ ಪೂರ್ತಿ ಅದ್ರ ದೇಹ ಏನಾರ ಸಿಕ್ಕಿದ್ರೆ ಒಂದು ಹೇಳ್ಬೋದು, ಅದ್ರ ಬೇಸ್ ಮ್ಯಾಗ ಎಷ್ಟು ದಿನ ಆಗಿತ್ತು ಏನಂತೇಳಿ. ಇವಾಗ ಇವ್ರು ಪರೀಕ್ಷೆಗೆ ಹೋಯ್ತಾರಲ್ಲ, ಸುಟ್ಟೋಗಿತ್ತು, ಒಂದು ಸ್ವಲ್ಪ ಉಳಿದಿತ್ತು. ಅಲ್ಲ, ಉರುಳಿಗೆ ಬಿದ್ದಿರೋದು ಉರುಳು ಏನು ಉದ್ದೇಶಕ್ಕೆ ಹಾಕಿರೋದು ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕಾಡು ಹಂದಿಗಳ ಹಾವಳಿ ಜಾಸ್ತಿ ಐತೆ ಅಂತೇಳಿ ಅದನ್ನ ನಾವು ಅವಾಯ್ಡ್ ಮಾಡಕ್ಕೆ ಹಾಕ್ತೀವಿ. ಜಮೀನಿಗೆ ಹಾಕ್ತಾರೆ. ಇನ್ನೂ ಎಷ್ಟೊಂದು ಇನ್ನೂ ಅಲ್ಲಿ ಹೋದ್ರೆ ಇನ್ನೂ ಇದಾವೆ. ನಮ್ಗೆ ಸಾಧ್ಯ ಆದಷ್ಟು ಎಷ್ಟೆಲ್ಲ ಐತಿ ಬಿಚ್ಚಿ ಕಲೆಕ್ಟ್ ಮಾಡ್ಕೊಂಡು ನಮ್ಮಲ್ಲಿ ಕಲೆಕ್ಟ್ ಮಾಡಿ ಹಾಕೊಂಡಿವಿ. ಇನ್ನೂ ಅಲ್ಲಿ ಹುಡುಕಿದ್ರೆ ಇನ್ನೂ ಸಿಗ್ತೈತೆ ಅಲ್ಲಿ. ಉರುಳಿಗೆ ಬಿದ್ದು ಸತ್ತೋಗಿರೋ ಬಾಡಿನ ಇವರು ಸುಟ್ಟಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರ ಪ್ರಕಾರ ಆ ಥರ. ಅದು ನಾಳೆ ಇವರೆಲ್ಲ ಪರೀಕ್ಷೆ ಆದಮೇಲೆ ಗೊತ್ತಾಗ್ತೈತಿ ಅದು ಉರುಳಿಗೆ ಬಿದ್ದಿತ್ತೋ ಏನು ಬೇರೆ ಏನಾದರೂ ಆಗಿತ್ತೋ ಅಂತ ಗೊತ್ತಾಗೋದು ನಾಳೆ ಪರೀಕ್ಷೆ ಆದಮೇಲೆ. ಕರಡಿದು ಏನಾದರೂ ಸಿಗುತ್ತಾ? ಕೂದಲು ಅಥವಾ ಇಲ್ಲ, ಪಗ್ ಮಾರ್ಕ್ ಎಲ್ಲ ಇದಾವೆ. ಕರಡಿದಿದೆ, ಕಾಡು ಹಂದಿದಿದೆ, ಚಿರತೆದೆಲ್ಲ ಇದೆ ಅಲ್ಲಿ. ಅಲ್ಲಿ ಓಡಾಡಿದ್ದೆಲ್ಲ ಇದೆ. ನಾವು ಸುತ್ತಮುತ್ತಲ ಆಲ್ಮೋಸ್ಟ್ ಕೂದಲಿಗಿರ್ಲಿ ಆ ಥರ ಏನು ಸಿಕ್ಕಿಲ್ಲ. ಅಂದ್ರೆ ಓಡಾಡುವಾಗ ಬಿದ್ದಿದ್ದು ಸಿಕ್ಕಿದೆ. ಅವನ್ನೇ ಎಲ್ಲ ಏನೇನು ಸಿಕ್ಕವೋ ಅದನ್ನೆಲ್ಲ ಆಲ್ಮೋಸ್ಟ್ ಕಲೆಕ್ಟ್ ಮಾಡ್ಕೊಂಡಾರ. ನಿನ್ನೆನೂ ಒಂದು ಟೀಮ್ ಹೋಗಿತ್ತು. ನಿನ್ನೆ ನಮ್ಮ ACF ಮೇಡಮ್ ಅವರ ನೇತೃತ್ವದಾಗ ಒಂದು ಟೀಮ್ ಹೋಗಿತ್ತು.
ಸೊ ಅವರೆಲ್ಲ ಇವಾಗ ಕಲೆಕ್ಟ್ ಮಾಡ್ಕೊಂಡಾರ. ಇವತ್ತು ಹೋದಾಗ ಒಂದು ಸ್ವಲ್ಪ ಮೂಳೆಗಳು ಏನೋ ಸಿಕ್ಕು, ಅದನ್ನು ಅದು ಎದುರ್ದು ಅಂತ ಗೊತ್ತಿಲ್ಲ. ಇವಾಗ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಅವರು ಹಾಸನ್ ಟೀಮ್ ಒಂದು ಒಯ್ದಿದೆ ಪಶು ಇಲಾಖೆದವರು. ಸೊ ಅವ್ರು ಇವಾಗೆಲ್ಲ ಅದನ್ನ ಚೆಕ್ ಮಾಡ್ಕೊಂಡು ಹೇಳಿದ್ಮೇಲೆ ಪರೀಕ್ಷೆ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತೈತೆ ಅದು ಏನಂತಂದ್ರೆ. ಅವ್ರು ಹೇಳಿದ್ರ ಪ್ರಕಾರ ಒಂದು 10-15 ಜನ ಇದ್ರು ಅಂತ, ಆದ್ರೆ ಅವ್ರ ಹೆಸರು ಅವರಿಗೂ ಗೊತ್ತಿಲ್ಲ. ಒಂದು 4-5 ಜನದ ಹೆಸರು ಏನೋ ಹೇಳಿದ್ರು. ಅದೆಲ್ಲ ಎನ್ಕ್ವೈರಿ ಮಾಡಿ ಮೇಲ್ನೋಟಕ್ಕೆ ಅದೇ ಅವ್ರು ನೋಡಿದ್ರೆ ಇವಾಗ ಬೇರೆ ಬೇರೆ ಪ್ರಾಣಿಗಳದ್ದು ಅಲ್ಲಿ ಮೂಳೆ ಅಥವಾ ಏನೇನು ಸಿಕ್ಕಿದಾವಲ್ಲ, ಪ್ಲಸ್ ಅದು ಒಂದೇ ಜಾಗದಾಗ ಒಂದೇ ಪ್ರಾಣಿ ಬಿದ್ದಿದ್ದು ಏನು ಕಂಡಿಲ್ಲ. ಅದನ್ನ ನೋಡಿದ್ರೆ ಇವಾಗ ಅಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಇದೆ, ಏನೋ ಕಾಡು ಪ್ರಾಣಿಗಳ ಆಕ್ಟಿವಿಟೀಸ್ ಇದೆ. ಆದ್ರೆ ಅವು ಮೂಳೆಗಳು ಅವು ಎದುರು ಕಾಡು ಪ್ರಾಣಿಗಳಿಗೂ ಅಂತ ಗೊತ್ತಾದ್ಮ್ಯಾಗ ಅದ್ರ ಬೇಸ್ ಮ್ಯಾಗ ಮತ್ತೆ ಸುತ್ತಮುತ್ತಲು ಎನ್ಕ್ವೈರಿ ಮಾಡ್ತೀವಿ ನಾವು, ಅವಾಗ ಗೊತ್ತಾಗುತ್ತೆ. ಇವಾಗ 3 ಜನ ತೊಗೊಂಡೇವಿ, 3 ಜನ ಜುಡಿಷಿಯಲ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡಿ. ಸಿಕ್ಕಿದೆ, ಯಾವ ಪ್ರಾಣಿದು ಅಂತ ಗೊತ್ತಿಲ್ಲ. ಇದು ಕರಡಿದು ಅಂತ ಗೊತ್ತಿಲ್ಲ, ಬ್ಲಾಕ್ ಕೂದಲ ಸಿಕ್ಕಿದೆ. ಕರಡಿದು ಹೌದು ಅಂತ ಇವಾಗ ತಪಾಸಣೆ ಮಾಡಿದ್ಮೇಲೆ ಪರೀಕ್ಷೆ ಆದಮೇಲೆ ಗೊತ್ತಾಗ್ತದೆ ಸರ್. ಒಟ್ಟಾರೆ ತುಮಕೂರಿನಲ್ಲಿ ಪತ್ತೆಯಾಗಿರುವ ಚಿರತೆ ಸೂಟ ಪ್ರಕರಣ ಈಗ ಕೇವಲ ಒಂದು ಘಟನೆಯಾಗಿ ಉಳಿದಿಲ್ಲ. ಇದರ ಹಿಂದೆ ಇನ್ನಷ್ಟು ಪ್ರಾಣಿಗಳ ಬೇಟೆ, ಉರುಳು, ಅಕ್ರಮ ಜಾಲದ ಸುಳಿವುಗಳು ಇವೆಯೇ ಎಂಬ ಅನುಮಾನ ತನಿಖೆಯನ್ನು ಹೊಸ ತಿರುವಿನತ್ತ ಕೊಂಡೊಯ್ದಿದೆ. ಹೈದರಾಬಾದ್ನ ಎಫ್ಎಸ್ಎಲ್ ವರದಿ ಬಳಿಕ ಚಿರತೆ ಸಾವಿನ ಸಂಪೂರ್ಣ ಸತ್ಯ ಹೊರಬೀಳುತ್ತಾ ಅಥವಾ ಮತ್ತೊಂದು ದೊಡ್ಡ ಬೇಟೆ ಜಾಲದ ಕೊಂಡಿಗಳು ಬಯಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.